everyone fine. ಬರ್ತೀನಿ ನಾನು ಸಂಕೇತ್ ನಾಯಕ್ ಅವರೇ, ಕೃಷಿ ವಲಯಕ್ಕೆ ನನಗೆ ಲಭ್ಯ ಇರೋ ಮಾಹಿತಿ ಪ್ರಕಾರವಾಗಿ 1.52 ಲಕ್ಷ ಕೋಟಿ ಮೀಸಲು, ಉದ್ಯೋಗಕ್ಕೋಸ್ಕರ 1.48 ಲಕ್ಷ ಕೋಟಿ ಮೀಸಲು, ಶಿಕ್ಷಣ ಉದ್ಯೋಗ ಕೌಶಲ್ಯಕ್ಕಾಗಿ 3 ಸೇರಿಸ್ಕೊಂಡಿದ್ದಾರೆ. ಇಲ್ಲಿ ಬರೀ ಶಿಕ್ಷಣಕ್ಕಲ್ಲ, ಇದು ಶಿಕ್ಷಣ ಉದ್ಯೋಗ ಕೌಶಲ್ಯ ಇಷ್ಟು ಸೇರಿಸ್ಕೊಂಡು 4.48 lakh crore ಮೀಸಲಾಗಿಟ್ಟಿದ್ದಾರೆ. 4 ವರ್ಷದ PF ಬೆಂಬಲದ ಘೋಷಣೆ ಮಾಡಿದ್ದಾರೆ. 20 ಲಕ್ಷ ಯುವಕರಿಗೆ ಕೌಶಲ್ಯಾಭಿವೃದ್ಧಿಗೆ ಒತ್ತು ಕೊಡ್ತೀವಿ. ಉನ್ನತ ಶಿಕ್ಷಣಕ್ಕಾಗಿ 10 ಲಕ್ಷದವರೆಗೂ ಸಾಲ ಕೊಡ್ತೀವಿ. ಮಹಿಳಾ ಉದ್ಯೋಗಿಗಳಿಗೆ ಹಾಸ್ಟೆಲ್ ನಿರ್ಮಾಣ ಮಾಡ್ತೀವಿ. 1 ಲಕ್ಷ ವಿದ್ಯಾರ್ಥಿಗಳಿಗೆ ವೋಚರ್ ಕೊಡ್ತಕ್ಕಂಥ ಯೋಜನೆ ಇದೆ. ಯುವಕರಿಗೆ 4 ವರ್ಷಕ್ಕೆ ಆರ್ಥಿಕ ನೆರವನ್ನು ಕೊಡ್ತೀವಿ. ನೀವು ಈ ಬಜೆಟನ್ನು ಇನಿಷಿಯಲ್ ಒಂಥರ ಬೇಸಿಕ್ ಪಾಯಿಂಟ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಇನ್ನೊಂದಷ್ಟು ಇರ್ತವೆ ಇದರಲ್ಲಿ. ನೀವು ಹೇಗೆ ನೋಡ್ತೀರಿ ಈ ಪಾಯಿಂಟ್ಸ್ನ ಅಂತ? ಈಗ ಒಂದು MSME ಸೆಕ್ಟರ್, ನಮ್ಮ ಸಣ್ಣ ಮತ್ತು ಮಧ್ಯಮ ವರ್ಗದ ಯಾವ ಇದು ಇಂಡಸ್ಟ್ರೀಸ್ ಇದೆ ಅವರಿಗೆ ಕೆಲವು ಇದನ್ನು ಅನೌನ್ಸ್ಮೆಂಟ್ಸ್ ಮಾಡಿದ್ದಾರೆ ನಮ್ಮ ಇವತ್ತಿನ ಬಜೆಟಲ್ಲಿ. ಒಂದೇನೆಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅವರಿಗೆ ಅವರು ಎಡಿಷ್ನಲಿ ಕ್ರೆಡಿಟ್ ಗ್ಯಾರಂಟಿ ಅನ್ನೋ ಸ್ಕೀಮ್ ತರ್ತಾರಂತ ಹೇಳಿದ್ದಾರೆ. ನಾವು ಅದನ್ನು ಒಂದು ನೋಡಬೇಕಾಗ್ತದೆ. ಮುದ್ರಾ 20 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ, 20 ಲಕ್ಷಕ್ಕೆ ಮಾಡಿದ್ದಾರೆ ಅಂತ ಘೋಷಣೆ ಮಾಡಿದ್ದಾರೆ. ಅದನ್ನು ಬಿಟ್ಟು ಟ್ರೆಡ್ಸ್ ಅಂತ ಸ್ಕೀಮ್ ಇದೆ. ಅದರಲ್ಲಿ ಏನಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಮತ್ತೆ ಬೇರೆ ಕಂಪನೀಸ್ ಇದು ಬಿಲ್ಸ್ ಡಿಸ್ಕೌಂಟ್ ಮಾಡ್ಬೋದು. ಅದರಲ್ಲಿ ಎಲಿಜಿಬಿಲಿಟಿ ನಾರ್ಮ್ಸ್ ಅನ್ನು ಅರ್ಧಕ್ಕೆ ಕಮ್ಮಿ ಮಾಡಿದ್ದಾರೆ. ಅದೊಂದು ಅಡಿಷನಲ್ ಪಾಯಿಂಟ್ ಬಂದಿದೆ. ಮತ್ತೆ ಸ್ಟ್ರೆಸ್ ಅಲ್ಲಿರುವ ಕ್ರೆಡಿಟ್ ಇದು ಮೇಜರ್ ಪ್ರಾಬ್ಲಮ್. ಯಾಕಂದ್ರೆ ನಾವು ಲಾಸ್ಟ್ ಕೋವಿಡ್ ಅಲ್ಲೂ ಲಾಸ್ಟ್ 3-6 ವರ್ಷದಲ್ಲಿ ನೋಡಿದ್ದೇವೆ. ಸುಮಾರು MSMEಗಳು ಮತ್ತೆ ಇವರು ತುಂಬಾ ಕೋವಿಡ್ ಅಲ್ಲಿ ಕಷ್ಟದಲ್ಲಿ ಬಿದ್ದಿದ್ದಾರೆ. ನಾವು ಈಗ ಅವರನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಅವರಿಗೆ ಹೆಲ್ಪ್ ಮಾಡ್ಬೋದು, ಯಾವ ರೀತಿಯಲ್ಲಿ ಅವರಿಗೆ ಆರ್ಥಿಕವಾಗಿ ಏನಾದರೂ ಸ್ಕೀಮ್ ತರ್ಬೋದು. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಏನು ಸ್ಕೀಮ್ ಇದೆ, ನಾವು ಏನಾದರೂ NPA ಆದರೂ NPA ಆಗದಿದ್ದು ರೀಸ್ಟ್ರಕ್ಚರಿಂಗ್ ಮಾಡಿದ್ರೆ ಇಮಿಡಿಯೇಟ್ಲಿ NPA ಆಗ್ತದೆ. ಸೊ ಆ ಇದ್ದದ್ರಿಂದ ಬ್ಯಾಂಕಿನವರು ರೀಸ್ಟ್ರಕ್ಚರಿಂಗ್ ಮಾಡ್ಲಿಕ್ಕೆ ಏನು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಆದರೂ ಕೆಲವು ಕೇಸಸಲ್ಲಿ ಏನಾಗ್ತದೆ, ಅವರಿಗೆ ರೀಸ್ಟ್ರಕ್ಚರಿಂಗ್ ಮಾಡಿದ್ರೆ ಅವರು ಪುನಃ ಇಂಪ್ರೂವ್ ಆಗ್ಲಿಕ್ಕೆ ತುಂಬಾ ಚಾನ್ಸಸ್ ಇದೆ. ಸೊ ಅದಕ್ಕೆ ಒಂದು ಅದರ ವಿಷಯದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅಡಿಷನಲಿ ಸಿಡ್ಬಿ, ನಮ್ಮ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್, ಮುಂಚೆ ಅವರು ಬರೀ ಇಂಡೈರೆಕ್ಟ್ ಫಂಡಿಂಗ್ ಮಾಡೋದಿತ್ತು. ಈಗ ಅವರನ್ನು ಡೈರೆಕ್ಟ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಲ್ಲಿ ಬ್ರಾಂಚಸ್ ಹಾಕಿ ಅವರನ್ನು ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಇನ್ನು ಅಡಿಷನಲಿ ಅವರಿಗೆ ಫಂಡಿಂಗ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಕಾರ್ಪೊರೇಟ್ ಟ್ಯಾಕ್ಸ್ 22% ಇಳಿತಲ್ಲ 30 ಇಂದ. ಅದಾದ ಮೇಲೆ ಈ ದೊಡ್ಡ ತಿಮಿಂಗಲಗಳು, ದೊಡ್ಡ ಮೀನುಗಳಂತ ಮಾರ್ಕೆಟ್ ಅಲ್ಲಿ ಇದ್ವಲ್ಲ, ಇವುಗಳ ಮೊನಾಪೊಲಿ ಜಾಸ್ತಿ ಆಗಿದೆ ಅಂತ ಅನ್ಸಲ್ವಾ ನಿಮಗೆ? ಅವುಗಳ ಏಕಸ್ವಾಮ್ಯ. ಕಾರ್ಪೊರೇಟ್ ಟ್ಯಾಕ್ಸ್ ರೆಡ್ಯೂಸ್ ಮಾಡಲಿಕ್ಕೆ ಆಕ್ಚುಲಿ ಒಂದು ಏನಂದ್ರೆ ನೀವು ಆವಾಗ ಹೇಳಿದಾಗೆ ಏನಂದ್ರೆ ಪುನಃ ರೀಇನ್ವೆಸ್ಟ್ಮೆಂಟ್ ನಮ್ಮದೇ ಸೆಕ್ಟರ್ ಅಲ್ಲಿ ನಮ್ಮದೇ ದೇಶದಲ್ಲಿ ಆಗ್ಲಿ ಅಂತ ಆ ಉದ್ದೇಶ ಇತ್ತು. ಇನ್ನೊಂದು ರೀಸನ್ ಏನಿತ್ತಂದ್ರೆ ನಮ್ಮ ಗ್ಲೋಬಲಿ ಈಗ ಸೌತ್ ಈಸ್ಟ್ ಏಷ್ಯಾ ನಮ್ದೇನ್ ನೋಡ್ತೇವೆ, ಈಗ ನಿಮ್ಮ ಫಿಲಿಪೈನ್ಸ್ ಆಗ್ಲಿ ಅಥವಾ ಥೈಲ್ಯಾಂಡ್, ಇಲ್ಲೆಲ್ಲ ನಮ್ಮ ನೇಬರಿಂಗ್ ಕಂಟ್ರೀಸ್ ಅಲ್ಲೆಲ್ಲ ಟ್ಯಾಕ್ಸ್ ರೇಟ್ಸ್ ಸ್ವಲ್ಪ ಲೋವರ್ ಸೈಡ್ ಇತ್ತು. ಸೊ ನಾವು ಯಾರಿಗಾದ್ರೂ ಬೇರೆ ದೇಶದಿಂದ ನಮ್ಮಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರೆ ನಮ್ದು 30% ಇರುವಾಗ ಆ ದೇಶದಲ್ಲಿ 15%, 18%, 20% ಈಗ ಮಿಡ್ಲ್ ಈಸ್ಟ್ ಅಲ್ಲಿ 0% ಇತ್ತು ಮೊನ್ನೆ. ಈಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರು, ವಿಚ್ ಇಸ್ ಅ ವೆರಿ ಸ್ಮಾಲ್ ಪರ್ಸೆಂಟೇಜ್. ಸೊ ಆ ಉದ್ದೇಶ ಕೂಡ ಇರ್ಬೋದಿತ್ತು, ಬಟ್ ಅದರಿಂದ ರಿಸಲ್ಟ್ ಬಂದಿದೆ ಇಲ್ಲ ಅದು ನೋಡ್ಬೇಕು. ನೀವು ಹೇಳಿದಾಗೆ ಅದರಿಂದ ವೆದರ್ ಇಂಟೆಂಡೆಡ್ ಇಫೆಕ್ಟ್ ಬಂದಿದೆ ಅದು ನಾವು ನೋಡ್ಬೇಕು. ರಿಸಲ್ಟ್ ಬಂದಿಲ್ಲ ಅಂತಾನೆ ಆಮೇಲೆ ಏನ್ ಮಾಡ್ತಾರೆ, ಹೊಸದಾಗಿ ನೀವು ಉದ್ಯೋಗ ಏನಾದ್ರು ಸೃಷ್ಟಿ ಮಾಡ್ರಪ್ಪ, ನೀವು ಕಂಪನಿಗಳು ಸ್ಥಾಪಿಸ್ರಪ್ಪ ಅಂತ 15% ತೆರಿಗೆ ಸಾಕು ಅಂತ ಕೂಡ ಹೇಳಿದ್ರು. ಅವಾಗ್ಲೂ ಮಾಡ್ಲಿಲ್ಲ. ಇಲ್ಲೇನಾಗುತ್ತೆ ನಿಮಗೆ, ದೊಡ್ಡವರು ಇಲ್ಲಿ 2 ಭಾಗ ಆಯ್ತು. ಒಂದು, ಕಾರ್ಪೊರೇಟ್ ತೆರಿಗೆಯನ್ನು 22%ಗೆ ಇಳಿಸಿತು. ನಾನಿಲ್ಲಿ ಪರ್ಟಿಕ್ಯುಲರ್ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. 22%ಗೆ ಇಳಿಸಿದಾಗ ದೊಡ್ಡ ಪ್ಲೇಯರ್ಸ್ ಇರ್ತಾರಲ್ಲ ಅವರು ಆರಾಮಾದರು. ಒಂದು, ಅಟ್ ದ ಸೇಮ್ ಟೈಮ್ ಏನಾಯಿತು, ಕಚ್ಚಾ ವಸ್ತುಗಳ ಬೆಲೆ ಜಾಸ್ತಿ ಆಯಿತು, ಅವುಗಳ ಮೇಲೆ ತೆರಿಗೆ ಜಾಸ್ತಿ ಆಯಿತು. ಈಗ MSME ಸೆಕ್ಟರ್ ಅಂತ ನೀವು ಮಾತಾಡಿದ್ರಲ್ವಾ, ಈ ತೆರಿಗೆ ಜಾಸ್ತಿ ಆದ ತಕ್ಷಣ ಇವ್ರಿಗೆ ಏನು ಮಾಡಿಬಿಟ್ರು, ಇವ್ರು ತಡ್ಕೊಳಕ್ಕಾಗಲಿಲ್ಲ. ಅನೇಕ ರಾಜ್ಯಗಳಲ್ಲಿ ವಿದ್ಯುತ್ ಕೂಡ ಜಾಸ್ತಿ ಆಯಿತು, ಕಚ್ಚಾ ವಸ್ತುಗಳು ಜಾಸ್ತಿ ಆಯಿತು, ಇವ್ರು ತಡ್ಕೊಳಕ್ಕಾಗಲಿಲ್ಲ. ಒಂದೇ ವರ್ಷದಲ್ಲಿ 11,000 ಉದ್ಯಮಗಳು ಈ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅವಾಗೇನಾಗುತ್ತೆ ನಿಮಗೆ, ಮತ್ತೆ ಅವ್ರಿಗೊಂದು ಮೊನಾಪಲಿ, ಲಾಸ್ಟ್ ಆಗಿರ್ತಕ್ಕಂಥ ಕಂಪ್ನಿಗಳು ಹುಡುಕ್ತಾರೆ, ದೊಡ್ಡ ಪ್ಲೇಯರ್ಸ್ ಅವ್ರನ್ನ ಈಸಿಯಾಗಿ ತೊಗೊಂಡ್ಬಿಡ್ತಾರೆ, ಆ ಪೋಷಣ ತೊಗೊಂಡ್ಬಿಡ್ತಾರೆ. ಮೋರ್ ಓವರ್ ಇಂಥ ಶ್ರೀಮಂತರ ಸಂಖ್ಯೆನೇ ಜಾಸ್ತಿ ಇಟ್ಕೊಂಡು ದೇಶ ಪೂರ್ತಿ ಅಭಿವೃದ್ಧಿ ಆಯಿತು ಅನ್ನೋ ಆ ಥಿಯರಿ ನಾನು ಒಪ್ಪಲ್ಲ, ಪರ್ಸ್ನಲಿ ಒಪ್ಪಲ್ಲ ನಾನು. ಎಲ್ಲರೂ ಉದ್ಧಾರ ಆದಾಗ ಮಾತ್ರ ದೇಶ 5ನೇ ಸ್ಥಾನಕ್ಕೆ ಹೋಯಿತು, ಸಂತೋಷ. ದೇಶದ ಜನಗಳ ತಲಾ ಆದಾಯ 152ನೇ ಸ್ಥಾನಕ್ಕೆ ಹೋಯ್ತಲ್ಲ, ಅದಕ್ಕೆ ಏನು ಮಾತಾಡೋಣ ನಾವು? ಎಕನಾಮಿಕ್ಸ್ ಹೇಳಬೇಕಾದ್ರೆ ನಾವು ಆ ಗುರು ಆದ್ವಿ, ಈ ಗುರು ಆದ್ವಿ ಅಂತ ಸ್ವಘೋಷಿತ ಗುರುಗಳು ಜಾಸ್ತಿ ಆಗ್ಬಿಟ್ಟಿದೆ ದೇಶದಲ್ಲಿ. ನನ್ನ ಪ್ರಶ್ನೆ ಇರೋದು, ಭಾರತೀಯನೊಬ್ಬ ಅವನು ಪರ್ಸ್ನಲಿ ಇಂಪ್ರೂವ್ ಆದ್ನ, ಅವನು ಉದ್ಧಾರ ಆದ್ನ ಅಂತ ಬಂದಾಗ, ಒಂದು ಸಣ್ಣ ಕಂಪ್ನಿ 200 ಜನಕ್ಕೆ ಕೆಲಸ ಕೊಟ್ಟಿರ್ತಾನೆ, ಅವನು ಒಂದು ಸಣ್ಣ ಕಂಪ್ನಿ 100 ಜನಕ್ಕೆ ಕೆಲಸ ಕೊಟ್ಟಿರ್ತಾನೆ. ಇಂಥ ಸಂಸ್ಥೆಗಳು ಮುಚ್ಚಿ ಹೋದಾಗ ಅವುಗಳ ಕಡೆ ಗಮನ ಕೊಡಲಿಲ್ವಲ್ಲ, ಇದೇನಾಯಿತು ಅಂತ ನನ್ನ ಪಾಯಿಂಟ್.
ಹೌದು ಈಗ ನಮ್ಮ ಲಾಸ್ಟ್ 2-3 ಎಸ್ಪೆಷಲಿ ನಮ್ಮ ಕೋವಿಡಲ್ಲಿ 2020-21 ಲಾಕ್ಡೌನ್ ಬಂದಾಗಿಂದ ತುಂಬ MSME ಯಾರೆಲ್ಲ ಉದ್ಯಮಿಗಳಿದ್ರು ಅವರಿಗೆ ತುಂಬ ತೊಂದರೆಗಳಾಗಿದ್ದೇವೆ. ಇವನ್ ಇನ್ಫ್ಯಾಕ್ಟ್ ಅವರಿಗೆ ಸಾಲ ಕೊಟ್ಟಾದ ಎಷ್ಟೋ ಕೇಸಸಲ್ಲಿ ಅವರಿಗೆ ಸಾಲ ಕಟ್ಟಲಿಕ್ಕೆ ತೊಂದರೆ ಆಗಿರ್ಬೋದು. ಕೆಲವು ರಿಸ್ಟ್ರಕ್ಚರಿಂಗ್ ಸ್ಕೀಮ್ ಅನೌನ್ಸ್ ಮಾಡಿದ್ರು, ಬಟ್ ಅದನ್ನು ಅವರು ಅನೌನ್ಸ್ ಮಾಡಿದಷ್ಟೇ ಅದನ್ನು ಲಾಭ ಸಿಕ್ಕಿದೆ ಇಲ್ಲ ನಮಗೆ ಹೇಳೋದು ಕಷ್ಟ ಆ ರೀತಿಯಲ್ಲಿ. ಮತ್ತೆ ಅಡಿಷನಲಿ ಏನಂದ್ರೆ MSMEಗೆ ಇವತ್ತು ಅನೌನ್ಸ್ ಮಾಡಿದ್ದಾರೆ ಬಜೆಟ್ ಅಲ್ಲಿ, ಅವ್ರ ಸ್ಟ್ರೆಸ್ ಅಲ್ಲಿ ಇದ್ದ MSMEಸ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಏನಾದ್ರು ಅನೌನ್ಸ್ ಮಾಡ್ತಾರೆ ಅಂತ. ಅದರದ್ದು ಹೇಗೆ ಅವರು ಡೀಟೇಲ್ ಆಗಿ ಏನ್ ಸ್ಕೀಮ್ ತರ್ತಾರೆ ಅದನ್ನು ನೋಡ್ಬೇಕು. ಯಾಕಂದ್ರೆ ಇದು ಮುಂಚೆ ಕೂಡ ಇತ್ತು, ಇದನ್ನು ಪುನಃ ತಂದು ಯಾರಿಗಾದ್ರೂ ಕಷ್ಟದಲ್ಲಿದ್ರೆ ಅವ್ರಿಗೆ ಪುನಃ ಇನ್ನೊಂದ್ಸರ್ತಿ ಮಾಡ್ಲಿಕ್ಕೆ ಅವರಿಗೆ ಒಂದು ಅವಕಾಶ ಕೊಡಬೇಕು. ಫೈನ್.